ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೇಲಿ ನುಗ್ಗೆ ಸೊಪ್ಪು ಉಪ್ಸಾರು ಮತ್ತು ಮುದ್ದೆನ ಮಾಡ್ತಾ ಇದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಉಪ್ಸಾರು ಮುದ್ದೆ ಎಲ್ಲ ಮಾಡ್ತಾರೆ, ಆದರೆ ನಂತರ ಯಾರು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಮೊದಲು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನೀರು ಹಾಕಿದೆ. ನೀರು ಕಾದ್ಮೇಲೆ ತೊಳೆದಿಟ್ಟಿರೋ ಅಂಥ ಬೇಳೆನ ಸೇರಿಸ್ಕೊಂಡೆ. ಬೇಳೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಬೇಯೋ ಹಂತದಲ್ಲಿ ಒಂದೇ ಒಂದು ಟೊಮೆಟೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಬೇಯಬೇಕು. ಗೊತ್ತಿರುತ್ತೆ ಅಲ್ವಾ? ಇರಲಿ, ಆದರೂ ಹೇಳ್ತೀನಿ, ತಿಳ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸೊಪ್ಪು, ನುಗ್ಗೆ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ಪ್ಲೇಟ್ನ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ. ಪ್ಲೇಟ್ ಮುಚ್ಚಿದ್ರೆ ಸೊಪ್ಪು ಕೈ ಬರುತ್ತೆ. ಕೈ ಬಂದರೆ ಸೊಪ್ಪನ್ನ ತಿನ್ನೋಕ್ಕಾಗಲ್ಲ. ಸೊ ಪ್ಲೇಟ್ನ ಮುಚ್ಚೋದು ಬಿಟ್ಟುಬಿಡಿ. ಎಲ್ಲದಕ್ಕೂ ಪ್ಲೇಟ್ನ ಮುಚ್ಚಿ ಅಡುಗೆ ಮಾಡಬೇಕು ಅಂತಾರೆ. ನಾನು ಮಾತ್ರ ನುಗ್ಗೆ ಸೊಪ್ಪಿಗೆ ಪ್ಲೇಟ್ನ ಮುಚ್ಚದೆ ಅಡುಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಸೊಪ್ಪು ಬೆಂದಿದೆ. ಸೊಪ್ಪು ಮತ್ತು ಉಪ್ಸಾರನ್ನ ಸಪ್ರೇಟು ಒಂದು ತೂತ್ ಬಸಿ ತಗೊಂಡು ಸೊಪ್ಪು ಸಪ್ರೇಟು ಉಪ್ಸಾರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸೊಪ್ಪಿಗೆ ಒಗ್ಗರಣೆಗೆ ಕುಕ್ಕರ್ ಕಾದ್ಮೇಲೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಮೆಣಸಿನ್ಕಾಯಿ, ಖಾರ ಬೇಕು ಅಂದರೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾನೊಂದು 4 ಹಾಕ್ಕೊಂಡಿದ್ದೀನಿ, ಸಾಕು. ನೆಕ್ಸ್ಟ್ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಬೆಳ್ಳುಳ್ಳಿ ಹಾಕೋಬೋದು, ಬೇಡದೆ ಹೋದರೆ ಬಿಡ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಬೇಕು ಅಂದರೆ ಮೊಟ್ಟೆನೂ ಹಾಕೋಬೋದು. ನಾನೇನು ಮೊಟ್ಟೆ ಹಾಕ್ಕೊಳ್ತಾ ಇಲ್ಲ. ನೆಕ್ಸ್ಟು ಆವಾಗಲೇ ಬೇಯಿಸಿಟ್ಟಿರೋವಂಥ ಸೊಪ್ಪು, ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟೇ ಫ್ರೆಂಡ್ಸ್, ಸೊಪ್ಪು ಪಲ್ಯ ರೆಡಿ. ಇದೇನಾದ್ರು ಸಪ್ಪೆ ಆಯಿತು ಅಂದರೆ ಸಣ್ಣ ಉಪ್ಪಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ನನಗಂತೂ ಕರೆಕ್ಟಾಗಿ ಬಂದಿತ್ತು. ನೆಕ್ಸ್ಟು ಮುದ್ದೆ ಮಾಡೋಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಬಂದು ಜೋಳದ ಮುದ್ದೆ, ರಾಗಿ ಮುದ್ದೆ ಅಲ್ಲ. ಸೊ ನೀರು ಹಾಕಿದ ತಕ್ಷಣ ಸ್ವಲ್ಪ ಹಸಿಟ್ಟನ್ನ ತಗೊಂಡು ಈ ಥರ ಸುತ್ತ ಉದುರಿಸ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇವಾಗ ಹಿಟ್ಟಿನ ಹೆಸರು ಬಂತು. ಇದನ್ನು ಚೆನ್ನಾಗಿ ಒಂದು ಕೋಲ್ ತಗೊಂಡು ತಿರುವಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಸಿಟ್ಟು ಫ್ರೆಂಡ್ಸ್, ಹಸಿಟ್ಟು. ಈ ಹಸಿಟ್ಟಿಗೆ ನಾನು ಅಕ್ಕಿ, ಜೋಳ, ಕಂಬು 3 ಮಿಕ್ಸ್ ಮಾಡಿಸಿ ಮಿಲ್ ಮಾಡಿಸಿರೋದು. ಮುದ್ದೆ ಹಂಗೆ ತಿಂದರೂ ಸಖತ್ತಾಗಿರುತ್ತೆ. ಬರೀ ಮುದ್ದೆನೇ ತಿನ್ಕೋಬೋದು. ನನ್ನ ಮಗಳಂತೂ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿಂತಾಳೆ. ಬಟ್ ನಮ್ಮ ಯಜಮಾನ್ರಿಗೆ ತುಪ್ಪ ಅಂದ್ರೇ ಆಗಲ್ಲ ನೋಡಿ. ಕೋಲ್ ತಗೊಂಡು ಚೆನ್ನಾಗಿ ಕೈ ಬಿಡದೆ ಇದೇ ಥರ ಮಿಕ್ಸ್ ಮಾಡ್ತಾಯಿರಿ. ಯಾಕೋ ಹಸಿಟ್ಟು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಗಂಟಿಲ್ಲದೆ ಆ ಥರ ಚೆನ್ನಾಗಿ ಮುದ್ದೆನ ತಿರುವಿ ಅಂದರೆ ಓಣಿಸಿ ಬೇಯಿಸ್ಬೇಕು ನೋಡಿ. ಎಲ್ಲನೂ ಚೆನ್ನಾಗಿ ಓಣಿಸ್ತಾ ಇದ್ದೀನಿ. ಮುದ್ದೆ ಮಾಡೋದೇನು ಕಷ್ಟ ಅಲ್ಲ, ಈಸಿನೇ ಫ್ರೆಂಡ್ಸ್. ಮನ್ಸಿಟ್ಟು ಮಾಡಬೇಕು ಅಷ್ಟೇ ನೋಡಿ. ಇವಾಗೆಲ್ಲ ಚೆನ್ನಾಗಿ ಓಣಿಸ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಸ್ಲಿಮ್ಮಲ್ಲಿ ಇಟ್ಟು ಒಂದು 5 ನಿಮಿಷ ಮುದ್ದೆ ಬೇಯೋಕ್ಕೆ ಬಿಡಬೇಕು ನೋಡಿ. ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಆ ಥರ ಕೈಗೆ ನೀರು ಹಚ್ಕೊಂಡು ತಟ್ಟಿ ನೋಡಿ, ಕೈ ಗಂಟ್ಗಳಿಲ್ಲ ಅಂದರೆ ಬೆಂದಿದೆ ಅಂತ ನೋಡಿ ಫ್ರೆಂಡ್ಸ್. ಆದರೂ 1 ಗಂಟೆ ಆಗ್ಬಿಟ್ಟಿದೆ ಮುದ್ದೆಲಿ, ಪರವಾಗಿಲ್ಲ, ಅದನ್ನ ಕಿತ್ತು ಬಿಸಾಕ್ಬಿಡ್ತೀನಿ. ಜೋಳದ ಮುದ್ದೆ ರೆಡಿ ಫ್ರೆಂಡ್ಸ್. ಸಖತ್ತಾಗಿ ಕಾಣಿಸ್ತೈತೆ ಅಲ್ವಾ? ಇವಾಗ ಊಟ ಮಾಡಬೇಕು ನೋಡಿ. ತಟ್ಟೆ ಇಟ್ಕೊಂಡು ಒಂದು ಮುದ್ದೆ, ಒಂದು ಸ್ವಲ್ಪ ಸೊಪ್ಪು, ಉಪ್ಸಾರು ಖಾರ ಅರಿರಿಲ್ಲ ಫ್ರೆಂಡ್ಸ್, ಅದಕ್ಕೆ ಸುಟ್ಟಿರೋ ಮೆಣಸಿನ್ಕಾಯಿ, ಉಪ್ಸಾರು. ನಮ್ಮ ಯಜಮಾನ್ರಿಗೆ ಸೊಪ್ಪನ್ನ ಸಪ್ರೇಟೇ ಬಟ್ಲಲ್ಲಿ ಹಾಕ್ಕೊಡ್ಬೇಕು. ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.